ಯಾರು ಜನ ಇಲ್ಲ, ನಾನೇ ತಿಂದು ತೋರಿಸ್ತಾ ಇದ್ದೇನೆ ಆಯ್ತಾ. ಹಾಯ್ ಫ್ರೆಂಡ್ಸ್, ಮನೆ ತಿಂಡಿ ಚಾನಲಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಖಾರದ ಕಡ್ಡಿ ಮಾಡುವ ಅಂತ ಬಂದಿದ್ದೇನೆ. ಖಾರದ ಕಡ್ಡಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರುವ. ಖಾರದ ಕಡ್ಡಿ ಮಾಡಲಿಕ್ಕೆ ನಾನಿಲ್ಲಿ 2 ಬೌಲಷ್ಟು ಕಡಲೆ ಹುಡಿ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹುಡಿಯನ್ನು ತಗೊಳ್ಳಿ. ಹಾಗೆ ಸ್ವಲ್ಪ ಇಲ್ಲಿ ಅಕ್ಕಿ ಹುಡಿಯನ್ನು ತಗೊಳ್ತಾ ಇದ್ದೇನೆ. ಒಂದು 3 ಸ್ಪೂನಷ್ಟು ಅಕ್ಕಿ ಹುಡಿಯನ್ನು ತಗೊಳ್ತಾ ಇದ್ದೇನೆ ನಾನಿಲ್ಲಿ. ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಅಕ್ಕಿ ಹುಡಿ ಹಾಕಿದರೆ. ಹಾಗೆ ನಾನು ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಓಂ ಕಾಳನ್ನು ಚೆನ್ನಾಗಿ ಕೈಯಲ್ಲಿ ಹುಡಿ ಮಾಡಿಕೊಂಡು ಹಾಕಿ, ಚೆನ್ನಾಗಿ ಪರಿಮಳ ಬರ್ತದೆ. ಈ ಥರ ಹುಡಿ ಮಾಡ್ಕೊಂಡು ಹಾಕೊಂಡು ಈ ಥರ ಮನೆಯಲ್ಲೇ ಖಾರದ ಕಡ್ಡಿ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಮಿಕ್ಸ್ ಮಾಡಿದ ಮತ್ತೆ ನೋಡಿ, ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡಿ, ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಹಾಗಾಗಿ ನಾನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾವೀಗ ಸ್ವಲ್ಪನೇ ನೀರು ಹಾಕಿ, ತುಂಬ ನೀರು ಆಗಬಾರ್ದು, ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ನೋಡಿ, ಮಿಕ್ಸ್ ಎಲ್ಲ ಆಯಿತು. ನೋಡಿ, ಹೀಗಾದರೆ ಸಾಕು. ಆಗಾಗ ನಾವು ಉಂಡೆ ಮಾಡೋದಕ್ಕಿಂತ ಒಮ್ಮೆಲೆ ಉಂಡೆ ಮಾಡಿದರೆ ಕೈಗೆಲ್ಲ ಅಂಟೋದಿಲ್ಲಲ್ಲ, ಹಾಗೆ ನಾನು ಒಮ್ಮೆಲೆ ಉಂಡೆ ಮಾಡಿ ಇಡ್ತಾ ಇದ್ದೇನೆ. ಈಗ ನೋಡಿ, ಚಕ್ಕುಳಿ ಅಚ್ಚಿಗೆ ಹಾಕ್ಕೊಳ್ತಾ ಇದ್ದೇನೆ. ಚಕ್ಕುಳಿ ಅಚ್ಚಲ್ಲಿ ನೋಡಿ ಖಾರದ ಕಡ್ಡಿ ಹೆಚ್ಚಿದೆ, ಅದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ನೋಡಿ, ರೆಡಿ ಆಯಿತು. ನೋಡಿ, ಎಣ್ಣೆ ಬಿಸಿಗಿಟ್ಟಿದ್ದೆ. ಈಗ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಗೆ. ಈಗ ನೋಡಿ, ಖಾರದ ಕಡ್ಡಿ ರೆಡಿಯಾಗಿದೆ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡ್ಬೋದು ನೀವು ಇಲ್ಲಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ತುಂಬ ಕ್ರಿಸ್ಪಿಯಾಗಿದೆ ನೋಡಿ ಖಾರದ ಕಡ್ಡಿ. ಉಪ್ಪು ತಿನ್ನಲಿಕ್ಕೆ ಯಾರು ಜನ ಇಲ್ಲ, ನಾನೇ ತಿಂದು ತೋರಿಸ್ತಾ ಇದ್ದೇನೆ ಆಯಿತಾ. ನೋಡ್ಕೊ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.